ಗ್ಯಾರಂಟಿ ಕುರಿತು ಕೈನಲ್ಲೇ ಇದೆಯಾ ಅಸಮಾಧಾನ? ಫ್ರೀಬೀಸ್ ಬಗ್ಗೆ ಬ್ಯಾಟ್ ಬೀಸುತ್ತಲೇ ಇದೆ, ನಾಯಕರು ಗರಂ ಆಗಿದ್ದಾರೆ. ಬರೀ ಗ್ಯಾರಂಟಿಗಳಿಂದಲೇ ಗೆಲ್ಲೋದಿಕ್ಕೆ ಆಗಲ್ಲ. ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರೀ ಗ್ಯಾರಂಟಿಗಳಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಫ್ರೀಬೀಸ್ ಬಗ್ಗೆ ಬ್ಯಾಟ್ ಬೀಸುತ್ತಲೇ ನಾಯಕರು ಗರಂ ಆಗಿದ್ದಾರೆ. ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಳಿಂದ ಗೆಲ್ಲೋದಾದ್ರೆ ಹಾಗಾದ್ರೆ ಜಗನ್ ಯಾಕೆ ಸೋಲ್ತಾ ಇದ್ರು? ಫ್ರೀಬೀಸ್ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿಲ್ಲ. ಗ್ಯಾರಂಟಿ ಜೊತೆ ಅಭಿವೃದ್ಧಿಗೂ ಒತ್ತು ಕೊಡಿ ಅಂತ ಸಲಹೆ. ಹೀಗಾಗಿ ಸಭೆಯಲ್ಲಿ ಶಾಸಕರು ಧ್ವನಿಯನ್ನ ಗುಡಿಸಿದ್ದಾರೆ. ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಬರೀ ಗ್ಯಾರಂಟಿಗಳಿಂದ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಗ್ಯಾರಂಟಿ ಕುರಿತು ಕೈನಲ್ಲೇ ಏನಾದ್ರೂ ಅಸಮಾಧಾನ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನೀವು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದಿಲ್ಲ. ಆದರೆ ವಾಸ್ತವಾಂಶ ಏನಂದರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನು ಭಾಳಷ್ಟು ಜನ ಶಾಸಕರು ಹೇಳಿದರು. ಅದ್ರಲ್ಲಿ ತಪ್ಪೇನಿದೆ? ಈಗ ಫೀಬೀಸಿಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ದೆ. ನಮ್ಮ ಆಂಧ್ರದಲ್ಲಿ ಜಗನ್ ಅಷ್ಟೊಂದು ಫೀಬೀಸ್ ಕೊಟ್ಟಿದ್ದಾನೆ, ಯಾರೂ ಕೊಟ್ಟಿರಲಿಲ್ಲ ಅಷ್ಟೊಂದು. ಮತ್ತು ಅವ್ರು ಬರೀ 18 ಸೀಟ್ ಬರ್ತಾರೆ. ಅದರಿಂದ ಫೀಬೀಸಿಂದನೇ ಗೆಲ್ತೀವಿ ಗೆಲ್ಲತಕ್ಕಂಥದ್ರಲ್ಲಿ ಫೀಬೀಸ್ ಕೊಡೋದು ಒಂದು ಅಂಶ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಅಭಿವೃದ್ಧಿ ಕೆಲಸಗಳು ಮಾಡದೆ ಬರೀ ಫೀಬೀಸ್ ಮೇಲೆ ನಾವು ಚುನಾವಣೆನ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ಇದು ಬೇಡ ಅಂತಕ್ಕಂಥದ್ದು. ಅಭಿವೃದ್ಧಿ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದಲ್ಲ. ಫೀಬೀಸ್ ಇಟ್ಕೊಂಡೇ ನಾವು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೂ ಇನ್ನೂ ಹೆಚ್ಚು ಹಣವನ್ನು ಒದಗಿಸ್ಬೇಕು ಅಂತಕ್ಕಂಥ ಒತ್ತಾಯ. ಗ್ಯಾರಂಟಿಗಳಿಂದ ನೀವು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದಿಲ್ಲ. ಆದರೆ ವಾಸ್ತವಾಂಶ ಏನಂದರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನು ಭಾಳಷ್ಟು ಜನ ಶಾಸಕರು ಹೇಳಿದರು. ಅದ್ರಲ್ಲಿ ತಪ್ಪೇನಿದೆ? ಈಗ ಫೀಬೀಸಿಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ದೆ. ನಮ್ಮ ಆಂಧ್ರದಲ್ಲಿ ಜಗನ್ ಅಷ್ಟೊಂದು ಫೀಬೀಸ್ ಕೊಟ್ಟಿದ್ದ. ಸಿಎಲ್ಪಿಯಲ್ಲಿ ಗ್ಯಾರಂಟಿ ಬಗ್ಗೆ ಕೈ ಶಾಸಕರ ಅಸಮಾಧಾನ. ಗ್ಯಾರಂಟಿ ಬಗ್ಗೆ ಗದ್ದಲವಿಲ್ಲ, ಕಾಂಗ್ರೆಸ್ ಶಾಸಕರ ಸಮರ್ಥನೆ. ಹಣದ ತೊಂದರೆ ಇಲ್ಲ, ಗ್ಯಾರಂಟಿ ಯಥಾವತ್ತಾಗಿರಲಿದೆ. ಗ್ಯಾರಂಟಿ ಯೋಜನೆಗಳಿಗೆ ಯಾರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಲಿಲ್ಲ. ಗ್ಯಾರಂಟಿ ಬಗ್ಗೆ ಗದ್ದಲ ಇರಲಿಲ್ಲ. ಕಾಂಗ್ರೆಸ್ ಶಾಸಕರು ಸಮರ್ಥನೆಯನ್ನ ಮಾಡಿಕೊಂಡಿರುವಂಥದ್ದು. ಹಣದ ತೊಂದರೆ ಇಲ್ಲ, ಗ್ಯಾರಂಟಿ ಯಥಾವತ್ತಾಗಿರಲಿದೆ. ಗ್ಯಾರಂಟಿಗೆ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸಲಿಲ್ಲ. ಅಬ್ರಾಡ್ನಲ್ಲಿರೋರಿಗೆ ಗ್ಯಾರಂಟಿ ಯೋಜನೆ ಅನುಕೂಲ ಇದೆ. ಯಾವುದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ಹಣ ಬೇಕಂತೂ ಶಾಸಕರು ಕೇಳಿದ್ದಾರೆ. ಅದಕ್ಕೆ ಹಣ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಿಂದ ಯಾವ ಥರ ತೊಂದರೆ ಇಲ್ಲ. ಅಭಿವೃದ್ಧಿಗೂ ಕೂಡ ಹಣ ಒದಗಿಸ್ತೀನಿ, ನೀವು ಅಭಿವೃದ್ಧಿ ಕೆಲಸಗಳು ಮಾಡಿ ಅಂತೇಳಿ ಹೇಳಿದ್ದಾರೆ. ಗ್ಯಾರಂಟಿ ಪ್ರಸ್ತಾಪನೆ ಇಲ್ಲ ಅಂದರೆ ಜನರಲ್ ಡಿಸ್ಕಷನ್ ಮಾಡಿದಾಗ ನಮ್ಮ ಮನೆಗಳಿಗೂ ಬರುತ್ತೆ ಕೆಲವು ಅಂತ ರೆಫರೆನ್ಸ್ ಮಾಡಿದ್ರಷ್ಟೇ. ದೊಡ್ಡ ದೊಡ್ಡ MLAಗಳ ಮನೆಗೆ, ಮಂತ್ರಿಗಳ ಮನೆಗೆ, ಈಗ ನನ್ನ ಹೆಂಡ್ತಿನೂ ಹೋಗ್ಬೋದು. ಆ ಥರ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಕೆಲವು ಗ್ಯಾರಂಟಿ ತಲುಪೋದು ಅವಶ್ಯಕತೆ ಇರಲಿವೇನೋ ಅಂತ ಅಂದ್ರೆ ಅಷ್ಟೇ ಬಿಟ್ಟರೆ ಅದು ಯಾರೂ ಅದನ್ನು ಇಲ್ಲ. ಅದು ಯಾರೋ ಮಾತಾಡಿದ್ರು, ಅಬ್ರಾಡಲ್ಲಿರೋರಿಗೆ ಒಬ್ಬರಿಗೆ ಇಲ್ಲಿ ಸಿಕ್ಕಿದೆ ಅಂತೇಳಿ ಯಾರೋ ಹೇಳಿದರು. ಅದಾದಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದ್ರೆ ಮೋಸ್ಟ್ಲಿ ಯಾರು ಇದ್ರೊಳಗೆ ಅಬ್ರಾಡಲ್ಲಿರೋರಿಗೆ ತಗೋತಾರೆ ಅಂದರೆ ಅದು ಮೋಸ್ಟ್ಲಿ ತಪ್ಪೇ ಆಗುತ್ತೆ. ಬಟ್ ಆ ಥರ ಹೇಳಿಲ್ಲ. ಬಟ್ ಇದನ್ನು ಫಂಡ್ಸ್ನ ಆನ್ ಟೈಮಿಗೆ ಬಿಡುಗಡೆ ಆದರೆ ಕೆಲಸ ಫಾಸ್ಟ್ ಆಗುತ್ತೆ ಅಂತೇಳಿ ಅದನ್ನ ಜನರಲ್ ಆಗಿ ಹೇಳಿದರು. ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಶುರುವಾಗಿದೆ. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿ ಬೇಡ, ಏನು ಬೇಡ ಅಂತ ಹೇಳಿದ್ದಾರಂತೆ. ರಸ್ತೆ ಆಸ್ಪತ್ರೆಯನ್ನ ಮಾಡಿ ಅಂತ ಗಲಾಟೆ ಆಗಿದ್ಯಂತೆ. ಖಜಾನೆ ತುಂಬಿದೆ ಅಂತಾರೆ, ಪ್ರವಾಹ ಪರಿಹಾರ ಇನ್ನೂ ಕೊಟ್ಟಿಲ್ಲ. ಇನ್ನು ಪ್ರವಾಹ ಪ್ರದೇಶಗಳಿಗೆ ಯಾಕೆ ಹಣ ಕೊಟ್ಟಿಲ್ಲ, ಆಸ್ಪತ್ರೆ ರಸ್ತೆ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖಜಾನೆ ತುಂಬಿದೆ ಅಂತಾರೆ, ಆದ್ರೆ ಪ್ರವಾಹ ಪರಿಹಾರವನ್ನ ಇನ್ನೂ ಕೂಡ ಕೊಡ್ಲಿಲ್ಲ.
ಯಾಕೆ ಇನ್ನು ಪ್ರವಾಹ ಪ್ರದೇಶಗಳಲ್ಲಿ ಹಣವನ್ನ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಖಜಾನೆಯಲ್ಲಿ ದುಡ್ಡಿದೆ, ಸರ್ಪ್ಲಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆನ್ನೆ ಶಾಸಕಾಂಗ ಪಕ್ಷದಲ್ಲೂ ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು, ನಾನೇನು ಬಂದಿರಲಿಲ್ಲ. ಚರ್ಚೆ ಆಗಿ ಪತ್ರಿಕೆಯಲ್ಲೆಲ್ಲ ಬಂದಿದೆ. ನಿಮ್ಮ ಫ್ರೀಗಳು ನೆನ್ನೆ ನಾನು ಫ್ರೀ ಹೇಳಿದ್ದಕ್ಕೆ ಗಲಾಟೆ ಮಾಡಿಬಿಟ್ರು. ಎಚ್.ಕೆ. ಪಾಟೀಲ್ ಹಂಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಇದಕ್ಕೆ. ಶಾಸಕಾಂಗ ಅದು ಸುಳ್ಳು ಅವ್ರಿಗೆ ಗೊತ್ತಿದೆ. ನಿಮ್ಮ ಗ್ಯಾರಂಟಿನೂ ಬೇಡ, ಏನು ಬೇಡ, ನಮ್ಗೆ ರಸ್ತೆ, ಹಾಸ್ಪಿಟ್ಲು ಇದೆಲ್ಲ ಕೊಡಿ ಅಂತ ಗಲಾಟೆ ಆಗಿದೆ ಅಂತ. ಅದು ಅವ್ರ ಪಾರ್ಟಿ ವಿಚಾರ, ನಾನು ಅದಕ್ಕೇನು ಎಂಟ್ರಿ ಆಗಲ್ಲ. ನಮಗೆ ಇಲ್ಲಿ ಪರಿಹಾರವನ್ನು ಕೊಡಿ ಅನ್ನೋದು ಅಷ್ಟೇ. ನಾನು ಕೂಡ ಅಧ್ಯಕ್ಷರೇ, ನಾನು ಈ ಫ್ಲಡ್ ಆದಾಗ ನಾನು ಕೂಡ ಹೋಗಿದ್ದೆ. 4-5 ಜಿಲ್ಲೆಗಳಿಗೆ ನಾನು ನಮ್ಮ ಅಧ್ಯಕ್ಷರು ಎಲ್ಲ ತಂಡ ಮಾಡ್ಕೊಂಡು ಹೋಗಿದ್ರಿ. ಅಪ್ಪರ್ ಕೃಷ್ಣ ಬೇಸಿನಲ್ಲೂ ಕೂಡ ಆಗಿದೆ. ಕಲಬುರಗಿ, ಬೀದರ್, ಬಿಜಾಪುರ, ಬಾಗಲಕೋಟೆ, ಯಾದಗಿರಿ ಇಲ್ಲಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ರಿ ನಾವು. ಸುಮಾರು 117ಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತ ಆಗಿದೆ, ಮುಳುಗೋಗಿದೆ. ತಾವು ನೋಡಿದ್ದೀರ ಟಿ ವಿನಲ್ಲಿ. ಡ್ಯಾಮ್ ಇದನ್ನು ದಾಟಬೇಕಾದ್ರೆ ಭಾಳಷ್ಟು ಜನ ಕಾರಲ್ಲಿ ಹೋಗ್ಬೇಕಾದ್ರೂ ಒಳಗಡೆ ಹೋಗಿದ್ದಾರೆ, ಟ್ರ್ಯಾಕ್ಟ್ರಲ್ಲೂ ಹೋಗಿದ್ದಾರೆ, ಮೋಟ್ರ್ ಬೈಕರು ಅಂತೂ ಲೆಕ್ಕ ಇಲ್ಲಷ್ಟು ಜನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಏನಾದರೂ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಸಮಾಧಾನ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೆ.ಎನ್. ರಾಜಣ್ಣ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರೀ ಗ್ಯಾರಂಟಿ ಯೋಜನೆಯಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ, ಹಾಗಾದ್ರೆ ಗ್ಯಾರಂಟಿ ಯೋಜನೆಗಳಿಂದ ಗೆಲ್ಲೋದಾದ್ರೆ ಜಗನ್ ಯಾಕೆ ಸೋಲ್ತಿದ್ರು ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದೇ ರೀತಿ ಅಶೋಕ್ ಅವರು ಕೂಡ ಹೇಳ್ತಾ ಇದ್ರು ಖಜಾನೆ ತುಂಬಿದೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಯಾಕೂ ಪ್ರವಾಹ ಪ್ರದೇಶಗಳಲ್ಲಿ ಇನ್ನು ಪರಿಹಾರವನ್ನ ಯಾಕೆ ಕೊಟ್ಟಿಲ್ಲ ಅಂತೇಳಿ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಾಂಗ್ರೆಸ್, ಒಂದ್ ಕಡೆ ಬಿಜೆಪಿ, ಏನು ವಾಗ್ವಾದ ನಡೀತಿದೆ ಅಂತ. ಎಸ್ ನಿರೀಕ್ಷಾ, ಈಗಾಗಲೇ ಏನು ಸರ್ಕಾರ ರಚನೆ ಆಗಿದೆ, ಇದು ಗ್ಯಾರಂಟಿಯಿಂದ ಸರ್ಕಾರ ರಚನೆ ಆಗಿರತಕ್ಕಂಥದ್ದು ಅಂತ ಒಂದು ಕಡೆ ವಿಪಕ್ಷದವರು ಕೂಡ ಆರೋಪ ಮಾಡ್ತಿದ್ರು ಸಾಕಷ್ಟು ಬಾರಿ. ಆದರೆ ಈಗ ಪ್ರತಿಪಕ್ಷದಿಂದ ಅಂದ್ರೆ ರಾಜಣ್ಣ ಅವರು ಕೂಡ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಗ್ಯಾರಂಟಿಯಿಂದ ಮಾತ್ರ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ, ಈ ಹಿಂದೆ ಜಗನ್ ಅವರು ಯಾಕೆ ಗೆಲ್ಲಿಲ್ಲ, ಬರೀ ಗ್ಯಾರಂಟಿಯಿಂದ ಗೆಲ್ಲೋದಾದ್ರೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಅಂದ್ರೆ ಬಹುತೇಕ ಶಾಸಕರು ನೂತನವಾಗಿ ಗೆದ್ದಂತವರು ಕಾಂಗ್ರೆಸ್ನಲ್ಲಿದ್ದಾರೆ, ಮೊದಲನೇ ಬಾರಿಗೆ ಗೆದ್ದಂತ ಶಾಸಕರು. ಅವರೆಲ್ಲರ ಅಭಿಪ್ರಾಯವನ್ನ ತಿಳಿದುಕೊಳ್ತಾ ಹೋದ್ರೆ ಏನ್ ತಿಳಿದು ಬರುತ್ತೆ ಅಂದ್ರೆ ಅವರಿಗೆಲ್ಲರಿಗೂ ಬೇಕಾಗಿರೋದು ಈಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಕೆಲಸಗಳಾಗಬೇಕು. ಯಾಕಂದ್ರೆ ಮುಂದಿನ ಬಾರಿ ಚುನಾವಣೆಗೆ ಇವರು ಓಟ್ ಕೇಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದೊಳ್ಳೆ ಫೇಸ್ ವ್ಯಾಲ್ಯೂ ಇದ್ರೆ ಮತ್ತೆ ಇವರಿಗೆ ರಾಜಕಾರಣದಲ್ಲಿ ಮತಗಳು ದೊರಕ್ತವೆ, ಆ ಕ್ಷೇತ್ರದಲ್ಲಿ ಒಂದು ವರ್ಚಸ್ ಕೂಡ ಇರುತ್ತೆ. ಆದ್ರೆ ಕ್ಷೇತ್ರದಲ್ಲೇ ಸ್ವತಃ ಮೊದಲನೇ ಬಾರಿಗೆ ಗೆದ್ದಿದ್ದು ಅಲ್ಲಿ ಏನೂ ಕೂಡ ಅಭಿವೃದ್ಧಿ ಕಾರ್ಯ ಕೆಲಸಗಳು ನಡೀತಿಲ್ಲ, ಕೇವಲ ಗ್ಯಾರಂಟಿಗಳನ್ನ ನೆಚ್ಕೊಂಡು ಜನರು ಮತ್ತೊಮ್ಮೆ ಮತ ಹಾಕ್ತಾರೆ ಅಂತ ಕೂಡ ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬಹುತೇಕ ಶಾಸಕರು, ನೂತನವಾಗಿ ಗೆದ್ದಂತ ಶಾಸಕರು ನಿನ್ನೆ CLP ಯಲ್ಲೂ ಕೂಡ ಅಪಸ್ವರ ಎತ್ತಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಜೊತೆಗೆ ಅಲ್ಲೇ ಇದ್ದಂತ ಒಂದಿಷ್ಟು ಸೀನಿಯರ್ ಲೀಡರ್ಗಳು ಕೂಡ ಅಷ್ಟೇ, ಗ್ಯಾರಂಟಿಗಳನ್ನ ನಾವು ಇನ್ನು ನಿಲ್ಲಿಸಬೇಕು, ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಹಣ ನಿಗದಿ ಮಾಡಬೇಕು ಅಂತ ಒಂದಿಷ್ಟು ಜನ ಸಲಹೆ ಕೂಡ ಕೊಟ್ಟರು. ಆದ್ರೆ ಮುಂದಿನ ನಿರ್ಧಾರ ಇದು ಹೈಕಮಾಂಡ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಜೊತೆಗೆ ಇದನ್ನೇ ಇಟ್ಕೊಂಡು ಅಸ್ತ್ರವಾಗಿ ಟೀಕೆ ಮಾಡೋದಕ್ಕೂ ಕೂಡ ಈಗ ವಿಪಕ್ಷಗಳು ಮುಂದಾಗಿದೆ. ಏನಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಯಾವುದೇ ಹಣ ಇಲ್ಲ, ಗ್ಯಾರಂಟಿಗಳನ್ನು ಸರಿಯಾದ ರೀತಿಯಲ್ಲಿ ಫುಲ್ಫಿಲ್ ಮಾಡ್ತಿಲ್ಲ. ನಿನ್ನೆ ಅಷ್ಟೇ ಸದನದಲ್ಲೂ ಕೂಡ ಒಂದು ದೊಡ್ಡ ಗದ್ದಲ ಕೂಡ ಆಯಿತು. ಯಾವ ವಿಚಾರದಲ್ಲಿ ಅಂತ ನೋಡ್ತಾ ಹೋದ್ರೆ ಗೃಹಲಕ್ಷ್ಮಿಯ ವಿಚಾರದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಹೇಳ್ತಾ ಇದ್ರು, ಗೃಹಲಕ್ಷ್ಮಿಯಲ್ಲಿ ಸುಮಾರು ಮಾರ್ಚ್ ಫೆಬ್ರವರಿಯಿಂದ ಕೂಡ ಹಣ ಬಿಡುಗಡೆ ಆಗಿಲ್ಲ ಅಂತ. ಆದ್ರೆ ಅಕ್ಟೋಬರ್ ವರೆಗೂ ಮಾತ್ರ ಹಣ ಬಿಡುಗಡೆ ಆಗಿದೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟರು. ಆದ್ರೂ ಕೂಡ ಮಾರ್ಚ್ ಫೆಬ್ರವರಿ ಬಾಕಿ ಇದೆ ಅಂತ ಅವ್ರ ಒಂದ್ ಕಡೆ ಆರೋಪ. ಆದ್ರೆ ಇವ್ರು ಹೇಳ್ತಕ್ಕಂಥದ್ದು ಅಕ್ಟೋಬರ್ ಅಂತ. ಅಕ್ಟೋಬರ್ ಆದ್ರೂ ಕೂಡ ಇನ್ನು 3 ತಿಂಗಳದ ಹಣ ಬಾಕಿ ಇದೆ. ಈ ರೀತಿಯಾಗಿ ಪ್ರತಿ ಸಲ ಅಂದ್ರೆ ಜನರಿಗೆ ಸುಮಾರು ಗ್ಯಾರಂಟಿಗಳನ್ನ ತಲುಪಿಸೋದಕ್ಕೆ 3-4 ತಿಂಗಳು ಡಿಲೇ ಮಾಡ್ತಾ ಹೋದ್ರೆ ಅದು ಕೂಡ ಒಂದು ಸೆಟ್ ಬ್ಯಾಕ್ ಆಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಕೇವಲ ಗ್ಯಾರಂಟಿಗಳನ್ನೇ ನಾವು ನಂಬ್ಕೊಂಡು ಹೋದ್ರೆ ಮುಂದಿನ ಚುನಾವಣೆಗೂ ಕೂಡ ಕಷ್ಟ ಆಗ್ಬಹುದು. ನಾವು ಇನ್ನು ಮುಂದೆ ಆದ್ರೂ ಈಗಾಗಲೇ 2.5 ವರ್ಷಗಳ ಕಾಲ ಕೇವಲ ಗ್ಯಾರಂಟಿಯ ಮೇಲೆ ದಿನಗಳನ್ನ ಕಳೆದಿದ್ದೇವೆ. ಇನ್ನು ಮುಂದೆ ಆದ್ರೂ ಅಭಿವೃದ್ಧಿ ಮಾಡುವಂತ ಕೆಲಸ ಕಡೆ ಗಮನ ಕೊಡೋಣ. ಸರ್ಕಾರ ಒಂದು ಅಂಗವಾಗಿ ನಾವು ಎಲ್ಲ ಕ್ಷೇತ್ರಗಳಿಗೂ ಕೂಡ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡೋಣ. ಕೇವಲ 50 ಕೋಟಿ ಅಥವಾ 25 ಕೋಟಿಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಶಾಸಕರಿಗೂ ಕಷ್ಟ ಆಗುತ್ತೆ. ಜೊತೆಗೆ ಅಲ್ಲೇ ಸ್ಥಳೀಯ ಸಂಸ್ಥೆಗಳು ಕೂಡ ನೋಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ ಕೊಡೋಣ ಅಂತ ಒಂದಿಷ್ಟು ಜನ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆ ಮೇಲೆಗೆ ಈ ವಿಚಾರ ಹೈಕಮಾಂಡ್ ಮೆಟ್ಟಲಿಗೂ ಕೂಡ ಸೇರುವಂತ ಸಾಧ್ಯತೆಗಳಿದೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.